ನಿಮ್ಗೆ ಗೌರಮ್ಮ ಅವರು ಕಾಲ್ ಮಾಡ್ತಿದ್ದಾರೆ. ಗೌರಮ್ಮನ್ ಕಾಲ. ವಿಷಯ ಏನಾದ್ರೂ ಗೊತ್ತಾಗುತ್ತಾ ನೋಡೋಣ. ಹಲೋ ಹಲೋ ಅತ್ಗೆ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅತ್ಗೆ. ರೂಪಾರಾಣಿ ಹೇಗಿದ್ದಾಳೆ? ಪಾಪ ಅವಳ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ ಕೇಳಿದೆ. ಹೌದು ಅತ್ಗೆ, ತುಂಬ ಅಪ್ಸೆಟ್ ಆಗಿತ್ತು. ಇಂಥ ಸಮಸ್ಯೆನಲ್ಲೂ ಶುಭ ಸುದ್ದಿ ಏನು ಅಂದರೆ ರೂಪಾರಾಣಿಗೆ ಒಳ್ಳೆ ಸಂಬಂಧ ಬಂದಿದೆ. ಹೌದಾ? ತುಂಬ ಒಳ್ಳೆ ಸಿಹಿ ಸುದ್ದಿ ಹೇಳಿದ್ರಿ. ಹೌದು ಅತ್ಗೆ, ನಿಜವಾಗ್ಲೂ ಇದು ತುಂಬ ಒಳ್ಳೆ ಸುದ್ದಿನೇ. ದೊಡ್ಡ ಆಡಿಯೋ ಕಂಪನಿ ಓನರ್ ಮಗ ಅವರು ರೂಪಾರಾಣಿನ ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳೋದಕ್ಕೆ ಮುಂದೆ ಬಂದಿದ್ದಾರೆ. ನಾಳೆನೇ ಹೆಣ್ಣು ನೋಡೋ ಶಾಸ್ತ್ರ. ಒಳ್ಳೇದಾಗ್ಲಿ. ಆದರೆ ಇವಾಗ ಸಣ್ಣ ಪ್ರಾಬ್ಲಮ್ ಅತ್ಗೆ. ಪ್ರಾಬ್ಲಮ್ಮಾ? ಏನು ಪ್ರಾಬ್ಲಮ್ಮು? ಅವರು ಹೆಣ್ಣು ನೋಡೋದಕ್ಕೆ ಊರಿಗೆ ಬರಲ್ಲ ಅಂತಿದ್ದಾರೆ. ಬೆಂಗಳೂರಲ್ಲೇ ಹೋಟೆಲಲ್ಲಿ ಅರೇಂಜ್ ಮಾಡಿ ಅಂತಂದ್ರು. ಹೋಟೆಲ್ಲು ಪಾರ್ಕಲ್ಲಿ ಹೆಣ್ಣೋಡೋ ಶಾಸ್ತ್ರ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಅತ್ಗೆ. ನಿಮಗೆ ಅಭ್ಯಂತರ ಇಲ್ಲ ಅಂದರೆ ಅಂದರೆ ನಿಮ್ಮ ಮನೆಯಲ್ಲಿ ಅದರಲ್ಲಿ ಅಭ್ಯಂತರ ಏನಿದೆ ಅತ್ಗೆ? ಮನೆಯಲ್ಲಿ ಶುಭ ಕಾರ್ಯ ಆಗತ್ತೆ ಅಂದರೆ ನಮಗೂ ಕೂಡ ಸಂತೋಷನೇ ಅಲ್ವಾ? ಶುಭ ಕಾರ್ಯನಾ? ಥ್ಯಾಂಕ್ಸ್ ಅತ್ಗೆ. ಆದರೆ ಅಣ್ಣನಿಗೂ ಒಂದು ಮಾತು ಹೇಳಿಬಿಡಿ. ಅವ್ರು ಏನು ಹೇಳ್ತಾರೋ ಏನೋ. ಅವರೇನು ಬೇಡ ಅನ್ನಲ್ಲ ಬಿಡಿ ಅತ್ಗೆ. ಮನೆಯಲ್ಲಿ ಶುಭ ಕಾರ್ಯ ಆಗತ್ತೆ ಅಂದರೆ ಅವ್ರು ಯಾಕೆ ಬೇಡ ಅಂತಾರೆ ಹೇಳಿ ನೋಡೋಣ. ನೀವು ನೆಮ್ಮದಿಯಾಗಿ ಅಲ್ಲಿಂದ ಹೊರಟು ಬನ್ನಿ. ನಾಳೆ ನಮ್ಮ ಮನೇಲಿ ಆ ಕಾರ್ಯಕ್ರಮನ ನಾನೇ ಮುಂದೆ ನಿಂತು ನಡೆಸ್ಕೊಡ್ತೀನಿ. ಥ್ಯಾಂಕ್ಸ್ ಅತ್ಗೆ. ಓಕೆ ಅತ್ಗೆ, ಇಡ್ತೀನಿ. ನಾಳೆ ಗೌರಮ್ಮ ಮನೆಗೆ ಬರ್ತಿದ್ದಾರೆ ಅಂತ ಆಯ್ತು. ಬರ್ಲಿ. ಅವ್ರ ಮನೆಗೆ ಬಂದಾಗ ಆ ಸೀಕ್ರೆಟ್ಸ್ಗಳ ಬಗ್ಗೆ ನನಗೇನಾದ್ರೂ ಗೊತ್ತಾಗತ್ತೇನೋ ನೋಡೋಣ. ಈಗ ನನಗೆ ಸ್ವಲ್ಪ ಸಮಾಧಾನ ಆಗ್ತಿದೆ. ನನಗೆ ಮಾತ್ರ ಸಮಾಧಾನ ಆಗಿಲ್ಲ ಮಮ್ಮಿ. ಆನಂದ್ ವರ್ಮಾ ಏನಂತಾರೋ ಏನು ಅಂತ ಇನ್ನೂ ಟೆನ್ಷನ್ ಆಗೇ ಇದೆ. ಏನು ಅನ್ನಲ್ಲ, ಅನ್ನೋಕ್ಕೂ ಆಗಲ್ಲ. ಶ್ಯಾಮ ಹಾಡಿನ ವಿಷಯನ ಅವರು ಮನೇಲಿ ಹೇಳ್ದೇ ಇರೋದ್ರಿಂದ ಹೆಣ್ಣು ನೋಡೋ ಶಾಸ್ತ್ರ ಬೇಡ ಅನ್ನೋದಕ್ಕೆ ಏನ್ ಕಾರಣ ಹೇಳ್ತಾರೆ? ಅವ್ರು ಏನು ಹೇಳೋಕ್ಕಾಗಲ್ಲ. ಸೊ ವಸಂತ ಮಾತಿಗೆ ಆಗಲ್ಲ ಅನ್ನೋಕ್ಕಾಗಲ್ಲ. ನೀನು ನಿಶ್ಚಿಂತೆಯಿಂದ ಇರು. ಓಕೆ ಮಮ್ಮಿ. ಮತ್ತೆ ಹೆಣ್ಣು ನೋಡೋವಾಗ ಹಾಡಬೇಕು ಅಂತ ಅವ್ರ ಕಂಡೀಷನ್ ಹಾಕಿದಾರಲ್ಲ, ಶ್ಯಾಮ ಹತ್ರ ಹೇಗೆ ಹಾಡ್ಸೋದು? ಮೊದಲು ಆ ಮನೆಗೆ ಹೋಗಿ ಸೇರೋಣ, ಅಷ್ಟು ಸಾಕು. ಅಲ್ಲಿಗೆ ಹೋದ್ಮೇಲೆ ಶ್ಯಾಮ ಕೈಯಲ್ಲಿ ಹೇಗೆ ಆಡ್ಸೋದು ಏನು ಅನ್ನೋದನ್ನ ನಾನು ನೋಡ್ಕೋತೀನಿ. ನೀನು ರಿಲ್ಯಾಕ್ಸ್ ಆಗಿರು. ಥ್ಯಾಂಕ್ ಯು ಮಮ್ಮಿ. ಹರಕೆ ತೀರಿಸ್ತೀನಿ ಅಂತ ಹೋಗಿದ್ ನಿನಗೆ ಆಕ್ಸಿಡೆಂಟ್ ಆಗೋದ್ರ ಹಿಂದೆ ಏನೋ ನಡೆದಿದೆ. ಆ ಸೀಕ್ರೆಟ್ಗೆ ಸಂಬಂಧಪಟ್ಟಿರೋ ನಿಜಾನ ನೀನ್ ನನಗೆ ಹೇಳೋ ತನಕ ನಿನ್ನ ಕೈಲಿ ನಿಜ ಹೇಳ್ಸೋ ಪ್ರಯತ್ನನ ನಾನು ಮಾಡ್ತಾನೆ ಇರ್ತೀನಿ. ಏನ್ ಇಲ್ಲಿಗೆ ಬಂದಿದ್ಯಾ? ಅದರಲ್ಲೂ ಒಬ್ಳೆ ಬೇರೆ ಬಂದಿದ್ಯಾ? ಒಬ್ಳೇನೆ ಎಲ್ಲಿಗೆ ಹೋಗಿ ಬರ್ತಿದ್ಯಾ ಶ್ಯಾಮ? ಅಂದ್ರೆ ಅದು ಏನಿಲ್ಲ ರೀ, ಸುಸ್ತಾಗಿದ್ದೀನಿ ಅಂತ ಮನೇಲಿ ಯಾವ ಕೆಲ್ಸನೂ ಮಾಡಕ್ ಬಿಡ್ತಿಲ್ಲ. ಸುಮ್ಮನೆ ಇರಬೇಕು ಅಂದ್ರೆ ಬೇಜಾರಾಗ್ತಿತ್ತು. ಅದಕ್ಕೆ
ಸ್ವಲ್ಪ ಹೊತ್ತು ಹೊರಗಡೆ ಬಂದೆ. ಹೌದಾ, ಬೋರ್ ಆಯ್ತು ಅಂತ ಆಚೆ ಬಂದ್ಯಾ? ಹೌದು ರೀ. ಸರಿ, ಕಾರ್ ಹತ್ತು. ಎಲ್ಲಿಗೆ? ನಿನ್ ಬೋರ್ ಹೋಗೋವರೆಗೂ ಕಾರಲ್ಲಿ ತಿರುಗಾಡ್ಕೊಂಡು ಬರೋಣ. ಶ್ಯಾಮ, ನಾವು ಫಸ್ಟು ಚಾಟ್ಸ್ ತಿನ್ನೋಣವಾ? ಈಗ್ಲಾ? ಯಾಕೆ, ಇವಾಗ ತಿನ್ಬಾರ್ದಾ? ಚಾಟ್ಸ್ ತಿನ್ನೋದಕ್ಕೂ ಮುಹೂರ್ತ ನೋಡ್ಬೇಕಾ? ಆ ಥರ ಏನೂ ಇಲ್ಲ ರೀ. ಈಗ ಯಾಕೋ ಅಷ್ಟು ಹಸ್ವಾಗ್ತಿಲ್ಲ ರೀ, ಅದಕ್ಕೆ. ಹಾಗಾದ್ರೆ 1/2 ತಿನ್ನೋಣ, ಓಕೆನಾ? ಓಕೆ. ನಡಿ. ಇರು, ತಗೊಂಬರ್ತೀನಿ. ಭಯ್ಯ, 1/2 ಸಮೋಸ ರಗಡ. ಓಕೆ ಸರ್. ಹಾ, ಥ್ಯಾಂಕ್ ಯು. ಓಕೆ ಸರ್. ತಗೋ ಶ್ಯಾಮ. ಶ್ಯಾಮ, ಹೀಗೆ 1/2 ಅನ್ನೋ ಕಾನ್ಸೆಪ್ಟ್ ಯಾರು ಮಾಡಿದ್ದು ಅಂತ ಗೊತ್ತಾ? ಅದ್ರ ಬಗ್ಗೆ ಗೊತ್ತಿಲ್ಲ ರೀ, ನಿಮಗ್ ಗೊತ್ತಾ? ನನಗೂ ಗೊತ್ತಿಲ್ಲ. ಆದ್ರೆ ಯಾರು ಕಂಡು ಹಿಡಿದಿರ್ತಾರೋ ನಾನು ಗೆಸ್ ಮಾಡ್ಬೋದು. ಯಾರ್ ಕಂಡು ಹಿಡ್ದಿದ್ದು? ಮೋಸ್ಟ್ ರೊಮ್ಯಾಂಟಿಕ್ ಹಸ್ಬೆಂಡ್ ಆಗಲಿ, ಮೋಸ್ಟ್ ರೊಮ್ಯಾಂಟಿಕ್ ವೈಫ್ ಆಗಲಿ ಈ 1/2 ಕಾನ್ಸೆಪ್ಟ್ನ ಕಂಡು ಹಿಡಿದಿರ್ತಾರೆ. ಲೈಫ್ನೇ 1/2 ಮಾಡ್ಕೊಂಡಿರೋ ಜೋಡಿ ಲೈಫಲ್ಲಿ ಪ್ರತಿಯೊಂದನ್ನು 1/2 ಮಾಡ್ಕೋಬೇಕಲ್ವಾ? ಅದಕ್ಕೆ ಕಂಡು ಹಿಡಿದಿರ್ತಾರೆ. ಆ ಮಾಡು. ಏನು ಆ ಕಡೆ ಈ ಕಡೆ ನೋಡ್ತಿದ್ಯಾ? ಯಾರಾದ್ರೂ ನೋಡಿದ್ರೆ? ನೋಡಿದ್ರೆ ನೋಡ್ಲಿ, ಅವ್ರ ಮನೆಗೆ ಹೋಗಿ ಅವ್ರ ಹೆಂಡತಿಗೂ ಕೂಡ ಹೀಗೆ ತಿನ್ನಿಸ್ತಾರೆ. ಅಯ್ಯಯ್ಯೋ, ಸಾರಿ ರೀ. ಇರಿ, ನಾನೇ ಒರೆಸ್ತೀನಿ. ಅರೆ, ಇವಾಗ ಏನಾಯ್ತು ಅಂತ ಇಷ್ಟು ಸಲ ಸಾರಿ ಕೇಳ್ತಿದ್ಯಾ? ಏನ್ ಪರವಾಗಿಲ್ಲ ಶ್ಯಾಮ. ಶ್ಯಾಮ, ನಿನಗೊಂದು ವಿಷಯ ಗೊತ್ತಾ? ಗಂಡ ಹೆಂಡತಿ ಮಧ್ಯ ಈ ರೀತಿ ಸಾರಿ ಇರಬಾರ್ದಂತೆ. ಇನ್ಯಾವತ್ತು ಹೀಗೆ ಸಾರಿ ಕೇಳ್ಬೇಡ. ತಪ್ಪು ಮಾಡಿದಾಗ ಸಾರಿ ಹೇಳಲೇಬೇಕಲ್ವಾ ರೀ? ನೀನ್ ಯಾವ ತಪ್ಪು ಮಾಡಲ್ಲ. ನೀನ್ ಮಾಡಿದ್ರೆ ಅದು ತಪ್ಪಲ್ಲ. ಅದ್ಯಾಕ್ರಿ ಹಾಗಂತಿದ್ದೀರಾ? ನಾನ್ ಮಾಡಿದ್ರೆ ತಪ್ಪು ತಪ್ಪಾಗ್ದೆ ಹೇಗಿರತ್ತೆ? ಯಾಕೆ ಅಂದ್ರೆ ನೀನು ತಪ್ಪು ಮಾಡೋದಿಲ್ಲ, ಅದಕ್ಕೆ. ನಾನ್ ತಪ್ಪು ಮಾಡಲ್ಲ ಅಂತ ಅಕ್ಕೆಲ್ಲವ್ರಿಗೆ ಎಷ್ಟು ನಂಬಿಕೆನೋ. ಶ್ಯಾಮ, ನಿನಗೊಂದು ವಿಷಯ ಹೇಳಬೇಕು. ಏನ್ರಿ ಅದು? ನಿನ್ನ ಕೇವಲ ಮನೆಗೆ ಲಿಮಿಟ್ ಮಾಡ್ದಂಗೆ ಆಫೀಸಲ್ಲಿ ಕೂಡ ನಿನಗೆ ಕೆಲವು ಜವಾಬ್ದಾರಿಗಳನ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಆಫೀಸ್ ಜವಾಬ್ದಾರಿನಾ? ಹೌದು. ಆಫೀಸ್ ಕೆಲ್ಸನ ನಾನ್ ಹೇಗ್ ಮಾಡಕ್ಕಾಗತ್ತೆ ರೀ? ನಿನಗೆ ಸಾಧ್ಯ ಇದೆ. ನಿನ್ ಮೇಲೆ ನನಗೆ ನಂಬಿಕೆ ಇದೆ. ನಿನಗೇನ್ ಮಾಡಕ್ಕಾಗತ್ತೋ, ನಿನಗೆ ಯಾವ ಜವಾಬ್ದಾರಿ ಕೊಡಬೇಕೋ ನನಗೆ ಗೊತ್ತು. ಏನ ಜವಾಬ್ದಾರಿ? ಇವಾಗ ಹೇಳಲ್ಲ, ಆಮೇಲೆ ಹೇಳ್ತೀನಿ. ಒನ್ ಮಿನಿಟ್, ಬರ್ತೀನಿ.
ಅವ್ರಿಗೆ ದಿನದಿಂದ ದಿನಕ್ಕೆ ನನ್ನ ಮೇಲೆ ನಂಬಿಕೆ ಹೆಚ್ಚಾಗ್ತಾನೆ ಇದೆ. ಇಷ್ಟು ನನ್ನ ಮೇಲೆ ನಂಬಿಕೆ ಇಟ್ಟಿರೋದ್ರಿಂದ ಹಾಡಿನ ಬಗ್ಗೆ ಸಂಬಂಧಪಟ್ಟಿರೋ ವಿಷಯನ ನಾನಿನ್ನೂ ಮುಚ್ಚಿಡಬಾರ್ದು. ಹೇಳ್ತೀನಿ, ಈಗಲೇ ಅವ್ರಿಗೆ ಹೇಳ್ತೀನಿ. ಹೋಗೋಣ ಶ್ಯಾಮ. ಅಲ್ಲ ರೀ, ಏನು ಶ್ಯಾಮ? ಅದು ಅದು ಹೇಳು ಶ್ಯಾಮ. ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಆ ವಿಷಯ ಹೇಳಿದ್ಮೇಲೆ ನಿಮಗೆ ನನ್ನ ಮೇಲೆ ಕೋಪ ಬರ್ಬೋದು, ಅಥವಾ ನಿಮಗೆ ಅಸಹ್ಯನೂ ಆಗ್ಬೋದು. ನಾನು ಮೋಸ ಮಾಡಿದೆ ಅಂತನೋ ನಂಬಿಕೆ ದ್ರೋಹ ಮಾಡಿದೆ ಅಂತನೋ ನಿಮಗನ್ಸ್ಬೋದು. ಮೊದಲು ಆ ವಿಷಯ ಏನಂತ ಹೇಳು. ಅದು 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 ನೀನ್ ಆತರ ಪಡೋದ್ರಿಂದ ನಿನ್ ಜೀವನ ಮಾತ್ರ ಅಲ್ಲ, ಅವನ ಜೀವನನೂ ಡಿಸ್ಟರ್ಬ್ ಆಗುತ್ತೆ. ಮಾವಂಗ್ ಇದ್ರ ಬಗ್ಗೆ ಹೇಳ್ಬಿಟ್ಟೆ ಈ ವಿಷಯನ ಇವ್ರಿಗೆ ಹೇಳ್ಬೇಕು. ಹೇಳು ಶ್ಯಾಮ, ಏನ ವಿಷಯ? ಈಗ ಹೇಳಲ್ಲ, ಆಮೇಲೆ ಹೇಳ್ತೀನಿ. ಓ, ನನ್ನ ಡೈಲಾಗ್ ನಂಗೆ ಹೊಡೆದೆ ಅಂತ ಆಯ್ತು. ಸರಿ ನಡಿ. ಕಾರ್ ಹತ್ತು. ಓಕೆ, ಎಲ್ಲ ಪರ್ಫೆಕ್ಟ್ ಆಗಿದೆ. ಏನಕ್ಕಿಲ್ಲಿದು? ಅವಳಿಗೆ ಮೊದಲೇ ಹುಷಾರಿಲ್ಲ, ಅವಳನ್ನ ಯಾಕೆ ಹೊರಗೆ ಕರ್ಕೊಂಡು ಹೋದೆ? ನಾನು ಕರ್ಕೊಂಡು ಹೋಗಿಲ್ಲ ಡ್ಯಾಡಿ. ಅವಳೇ ಬೋರ್ ಆಗ್ತಿದೆ ಅಂತ ಸುಮ್ಮನೆ ಹಾಗೆ. ಒಳ್ಳೆ ಕೆಲಸ ಮಾಡಿದ್ಯಪ್ಪ. ನನ್ ಮಗ ಅಲ್ವಾ, ಒಳ್ಳೆ ಕೆಲಸನೇ ಮಾಡೋದವನು. ಏನಮ್ಮ ಶಮ್ಮ, ಈಗ ನೀನ್ ಸುಸ್ತೆಲ್ಲ ಹೋಗಿ ಸರಿಯಾಗಿದ್ದೀನಮ್ಮ? ಸರಿಯಾಗಿದೆ ಮಾವ. ಸರಿ ಹೋಯ್ತು ಅಂತ ಕೆಲಸ ಮಾಡಿ ಸ್ಟ್ರೈನ್ ಮಾಡ್ಕೋಬೇಡ. 4 ದಿನ ರೆಸ್ಟ್ ತಗೋ. ಅವಳು ರೆಸ್ಟ್ ತಗೊಳ್ದೇ ಇದ್ರು ಅತ್ತೆ ಸುಮ್ನಿರ್ತಾರ ಮಾವ? ಟಿಫಿನ್ನ, ಊಟನ, ಕಾಫಿನ, ಟೀನ ಎಲ್ಲಾನು ಶ್ಯಾಮನ್ ರೂಮ್ಗೆ ಕಳಿಸೋ ಏರ್ಪಾಡು ಮಾಡಿದ್ದಾರೆ ಅತ್ತೆ. ಶ್ಯಾಮಂಗೆ ಸ್ವಲ್ಪ ಸ್ಟ್ರೇನ್ ಆಗೋಕ್ಕೂ ಬಿಡ್ತಿಲ್ಲ. ನೀವೇನ್ ಟೆನ್ಷನ್ ತಗೋಬೇಡಿ. ನಮಸ್ಕಾರ ಸರ್. ನೀನಾ? ಯಾಕೆ ಬಂದೆ? ಸರ್, ನಾನು ಮಾಡಿದ್ದು ತಪ್ಪೇ ಸರ್. ಬುದ್ಧಿ ಮಣ್ಣು ತಿಂದು ದುಡ್ಡಿಗೆ ತೊಂದರೆ ಆದಾಗ ಅನ್ನ ತಿನ್ನೋ ಕಂಪ್ನಿಗೆ ಮೋಸ ಮಾಡಿಬಿಟ್ಟೆ ಸರ್. ನಾನು ಮಾಡಿರೋ ತಪ್ಪಿಗೆ ನೀವು ನನ್ನ ಕೆಲಸದಿಂದ ತೆಗೆದಿರೋದು ಕರೆಕ್ಟೇ ಸರ್. ಆದರೆ ನಿಮ್ಮ ಕಂಪ್ನಿಯಿಂದನೇ ತೆಗೆದಿದ್ದೀರಿ ಅಂದರೆ ಖಂಡಿತ ನಾನೇನೋ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ಬೇರೆ ಯಾವ ಕಂಪ್ನಿಲೂ ನನಗೆ ಕೆಲಸ ಕೊಡಲ್ಲ ಸರ್. ಕೆಲಸನೇ ಇಲ್ಲದೆ ಇದ್ದರೆ ನನ್ನ ಸಂಸಾರ ಉಪವಾಸ ಕಳಿಬೇಕಾಗುತ್ತೆ ಸರ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ಇನ್ಯಾವತ್ತೂ ಮೋಸ ಮಾಡಲ್ಲ ಸರ್. ಇನ್ಯಾವತ್ತೂ ಸುಳ್ಳು ಹೇಳಲ್ಲ ಸರ್. ಇನ್ಯಾವತ್ತೂ ಹಾಗೆ ಸುಳ್ಳು ಲೆಕ್ಕ ಬರೆಯಲ್ಲ ಸರ್. ದಯವಿಟ್ಟು ನನ್ನ ಕ್ಷಮಿಸಿ ನನಗೆ ಆ ಕೆಲಸ ವಾಪಸ್ ಕೊಡಿ ಸರ್. ನೋ, ನೆವರ್. ನಿನ್ನ ಹಾಗೆ ಸುಳ್ಳು ಹೇಳೋರನ್ನ, ಮೋಸ ಮಾಡೋರನ್ನ
ಕ್ಷಮಿಸೋ ಮಾತೇ ಇಲ್ಲ. ಕೆಲ್ಸಕ್ಕೆ ಕಳ್ಳು ಬಿದ್ದರೆ ಕ್ಷಮಿಸ್ಬೋದೇ ಹೊರತು ನಿನ್ನಂಥ ಕಳ್ಳನ್ನ ಖಂಡಿತ ಕ್ಷಮಿಸಬಾರ್ದು. ನಿನ್ನ ಹೆಂಡತಿ ಮಗನ ಮುಂದೆ ಇದಕ್ಕಿಂತ ಹೆಚ್ಚು ನಿನ್ನ ಬಗ್ಗೆ ಮಾತಾಡೋದಕ್ಕೆ ನನ್ನ ಸಂಸ್ಕಾರ ಅಡ್ಡ ಬರ್ತಾ ಇದೆ. ಇನ್ಯಾವತ್ತೂ ನಿನ್ನ ಮುಖ ನನಗೆ ತೋರಿಸ್ಬೇಡ. ಅಖಿಲ್, ಹೋಗ್ಲಿ ಬಿಡಪ್ಪ. ಇದೊಂದ್ಸಲ ಅವನ ಕ್ಷಮಿಸ್ಬಿಟ್ಟು ಅವನಿಗೊಂದು ಚಾನ್ಸ್ ಕೊಡ್ಬೋದಲ್ಲಪ್ಪ. ನೋ ಡ್ಯಾಡಿ, ಕೊಡ್ಲೇಬಾರ್ದು. ನಿಜ ಹೇಳೋರಿಗೆ ಚಾನ್ಸ್ ಕೊಡ್ಬೋದು. ಬಾಯಿ ಬಿಟ್ರೆ ಸುಳ್ಳು ಹೇಳೋ ಇಂಥ ಜನರಿಗೆ ಇನ್ನೊಂದು ಚಾನ್ಸ್ ಕೊಡಬಾರ್ದು. ಸೋತಿರೋರಾದ್ರೆ ಇನ್ನೊಂದು ಚಾನ್ಸ್ ಕೊಡ್ಬೋದು ಡ್ಯಾಡಿ. ಆದರೆ ತಿನ್ನೋ ಮನೇಲೆ ಕಳ್ತನ ಮಾಡ್ತಾ ಅನ್ನ ಕೊಟ್ಟವ್ರಿಗೆ ಮೋಸ ಮಾಡೋ ಅಂಥವ್ರಿಗೆ ಇನ್ನೊಂದು ಚಾನ್ಸ್ ಕೊಡಬಾರ್ದು. ಹೆಚ್ಚು ಕಮ್ಮಿ ಮಾಡಿದರೆ ಕ್ಷಮಿಸ್ಬೋದು, ಗೊತ್ತಿಲ್ಲದೆ ತಪ್ಪು ಮಾಡಿದರೆ ಕೂಡ ಕ್ಷಮಿಸ್ಬೋದು. ಆದರೆ ಗೊತ್ತಿದ್ದು ಬೇಕು ಅಂತಾನೆ ಮೋಸ ಮಾಡೋ ಇಂಥವ್ರನ್ನ ಯಾವತ್ತೂ ಕ್ಷಮಿಸಲೇಬಾರ್ದು. ನಾಳೆ ನನ್ನ ಹಾಡಿನ ವಿಷಯ ಗೊತ್ತಾದ್ರೆ ಇಷ್ಟು ದಿನ ನಾನು ಮೋಸ ಮಾಡಿದೆ ಅಂತ ನನ್ನ ಹತ್ರನೂ ಹೀಗೆ ಮಾತಾಡ್ತಾರೋ ಏನೋ. ಅಯ್ಯೋ, ಶ್ಯಾಮ ಹಾಡೋದ್ರ ಬಗ್ಗೆ ಅವನು ಗೊತ್ತಾದ್ಮೇಲೆ ಇವನು ಹೀಗೆಲ್ಲ ನಡ್ಕೊಳ್ತಿದ್ರೆ ಸಾಕು. ಅಖಿಲ್, ನೀನ್ ಯೋಚನೆ ಕರೆಕ್ಟ್ ಆಗಿದೆಯಪ್ಪ. ನೀನ್ ಹೇಳೋದು ಕರೆಕ್ಟಾಗೇ ಇದೆ. ಆದರೆ ಆ ಕುಟುಂಬನ ಒಂದ್ಸಲ ನೋಡು. ಕನಿಷ್ಠ ಅವ್ರ ಮುಖನಾದ್ರೂ ನೋಡಿ. ಡ್ಯಾಡಿ, ನಾನು ತಪ್ಪು ಮಾಡಿರೋ ಇವನಿಗೆ ಶಿಕ್ಷೆ ಕೊಡಬೇಕು ಅಂತಿದ್ದೀನಿ ಹೊರತು ಇವನ್ ಕುಟುಂಬ ಖಂಡಿತ ಅಲ್ಲ. ಅಣ್ಣ, ಆ ಚೆಕ್ ಬುಕ್ ಕೊಡು. ತಗೋ ಅಖಿಲ್. ತಗೋ, 4 ತಿಂಗಳ ಸಂಬಳ. ನಿನಗೆ ಕೆಲಸ ಸಿಗೋ ತನಕ ನಿನ್ನ ಹೆಂಡತಿ ಮಗನ್ನ ಸಾಕೋದಕ್ಕೆ ಅಂತ ಈ ದುಡ್ಡು ಕೊಡ್ತಾ ಇದ್ದೀನಿ. ಇನ್ನೊಂದು ಕಡೆ ಕೆಲ್ಸಕ್ಕೆ ಸೇರಿದ್ಮೇಲೆ ಈ ಥರ ಮೋಸ ಮಾಡೋದಕ್ಕೆ ಅಂತ ನೋಡಬೇಡ. ಹೋಗು, ಇನ್ಯಾವತ್ತೂ ನಿನ್ನ ಮುಖ ನನಗೆ ತೋರಿಸ್ಬೇಡ. ನಿನ್ನಂಥ ಮೋಸಗಾರನ ನೆರಳು ಕೂಡ ನನ್ನ ಮೇಲೆ ಬೀಳಬಾರ್ದು. ಹೋಗು. ತಿನ್ನೋ ಮನೇಲೆ ಕಳ್ತನ ಮಾಡ್ತಾ ಅನ್ನ ಕೊಟ್ಟವ್ರಿಗೆ ಮೋಸ ಮಾಡೋ ಅಂಥವ್ರಿಗೆ ಇನ್ನೊಂದು ಚಾನ್ಸ್ ಕೊಡಬಾರ್ದು. ಆದರೆ ಗೊತ್ತಿದ್ದು ಬೇಕು ಅಂತಾನೆ ಮೋಸ ಮಾಡೋ ಇಂಥವ್ರನ್ನ ಯಾವತ್ತೂ ಕ್ಷಮಿಸಲೇಬಾರ್ದು.